Hello everyone, welcome to Square Catalyst. So we were in the lesson number 5 of 7th standard Ganik Prakash. Okay. So notation ಅಂತಂದ್ರೇನು? Notation ಅಂತಂದ್ರೆ it is a symbol. ಓಕೆ. ಸೊ ಏನ್ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಓಕೆ. ಸೊ ಪ್ಯಾರಲಲ್ ಲೈನ್ಗೆ ನಾವು ಆರೋ ಮಾರ್ಕ್ ನ ಯೂಸ್ ಮಾಡ್ತೀವಿ ಈ ರೀತಿ ಆರೋ ಮಾರ್ಕ್ ನ ನಾನು ಲೈನ್ಸ್ಗೆ ರೆಪ್ರೆಸೆಂಟ್ ಮಾಡಿದೆ ಅಂದ್ರೆ ದೀಸ್ ಟು ಆರ್ ವಾಟ್ ಪ್ಯಾರಲಲ್. ಅಂಡ್ ಪರ್ಪೆಂಡಿಕ್ಯುಲರ್ಗೆ ಏನ್ ಯೂಸ್ ಮಾಡ್ತೀವಿ? ದಟ್ ಇಸ್ a square. ಈ ಸ್ಕ್ವೇರ್ ಸಿಂಬಲ್ ನ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ರೆಪ್ರೆಸೆಂಟ್ ವಾಟ್ 90 ಡಿಗ್ರಿ. ಸೊ ಆ 90 ಡಿಗ್ರಿ ಇತ್ತು ಅಂತಂದ್ರೆ ಏನರ್ಥ? ದ ಲೈನ್ಸ್ ಆರ್ perpendicular. Okay, you should never forget that perpendicular is 90 degree and the square symbol. So parallel lines na hege represent ಮಾಡ್ತೀವಿ by drawing arrows. So ಜಾಸ್ತಿ arrows ಇತ್ತು, ಸಾರಿ ನಾಟ್ arrows, ಜಾಸ್ತಿ ಲೈನ್ಸ್ ಇತ್ತು ಅಂದಾಗ ನಾವು arrows ನ ಇನ್ಕ್ರೀಸ್ ಮಾಡ್ತೀವಿ, ಲೈಕ್ ಡಬಲ್ arrow, ಟ್ರಿಬಲ್ arrow ಈ ರೀತಿ. ಓಕೆ, figure it out. Draw some lines perpendicular to the line given on the dot paper. ಓಕೆನಾ, ಇಲ್ಲಿ ಕೊಟ್ಟಿರೋ ಡಾಟ್ ಪೇಪರ್ಗೆ ನಾವೇನ್ ಮಾಡ್ಬೇಕು? ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಬೇಕು. ಅಂದ್ರೆ ಟೂ ಪಾಯಿಂಟ್ಸ್ ನ ನಾವು ಜಾಯಿನ್ ಮಾಡ್ಬೇಕು, ಟೂ ಡಾಟ್ಸ್ ನ. ಓಕೆ, ಸೊ ಫಸ್ಟ್ ಇಲ್ಲಿ, ಓಕೆ, ಸೊ ಈ ಲೈನಿಗೆ ನಾನು ಹೀಗೆ ಪರ್ಪೆಂಡಿಕ್ಯುಲರ್ ಬರಿಬಹುದು. ಓಕೆನಾ, ದೆನ್ ಫಾರ್ ದಿಸ್ ಲೈನ್ ಐ ಕ್ಯಾನ್ ಡ್ರಾ ಪರ್ಪೆಂಡಿಕ್ಯುಲರ್ ಲೈಕ್ ದಿಸ್, ಅಂಡ್ ಫಾರ್ ದಿಸ್ ಹಿಯರ್ ಆಲ್ಸೋ ಐ ಕ್ಯಾನ್ ರೈಟ್, ಹಿಯರ್ ಆಲ್ಸೋ ಐ ಕ್ಯಾನ್ ಡ್ರಾ. ಓಕೆ, ಒಂದನ್ ಬರೋದ್ರು ಆಗುತ್ತೆ, ಇದಿಷ್ಟನ್ನು ಜಾಯಿನ್ ಮಾಡಿದ್ರು ಆಗುತ್ತೆ. ಹಿಯರ್ ಐ ಕ್ಯಾನ್ ಡ್ರಾ ಲೈಕ್ ದಿಸ್, ಅಂತಂದ್ರೆ ಟೂ ಡಾಟ್ಸ್ ನ ಜಾಯಿನ್ ಮಾಡಿ ಬರಿಬೇಕು. ಓಕೆ, ಹಿಯರ್ ಆಲ್ಸೋ ಇಟ್ ಇಸ್ ಪಾಸಿಬಲ್. ಓಕೆ, ಹಿಯರ್ ಆಗಲ್ಲ, ಚೂರು ಸ್ಲೈಟ್ ಆಗಿ ಡಿಫ್ರೆನ್ಸ್ ಆಗುತ್ತೆ, ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಲ್ಲ. ಅಂಡ್ ಹಿಯರ್ ಆಲ್ಸೋ ಇಫ್ ಯು ಡ್ರಾ ಲೈನ್ ಲೈಕ್ ದಿಸ್, ಇದು ಕೂಡ ಪರ್ಪೆಂಡಿಕ್ಯುಲರ್ ಆಕ್ಚುಲಿ. ಓಕೆ, ಇಲ್ಲೂ ಪರ್ಪೆಂಡಿಕ್ಯುಲರ್ ಪಾಸಿಬಿಲಿಟಿ ಇದೆ, ಬಟ್ ಕೆಲವು ಸ್ಕೂಲಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡಲ್ಲ, ಕನ್ಸಿಡರ್ ಮಾಡದೇ ಇರೋದಕ್ಕೆ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ರೈಟಿಂಗ್ ಇಟ್. ಅಂದ್ರೆ ಡಾಟೆಡ್ ಲೈನ್ಸ್ ಅಲ್ಲಿ ಬರ್ತಿದ್ದೀನಿ, ದಿಸ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್. ನಿಮ್ ಸ್ಕೂಲಲ್ಲಿ ರೀತಿ ಬರ್ಸಿದ್ರೆ ಎಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಎಸ್. ದೆನ್ second one, in figure 5.11, mark the parallel lines using the notation given above. Single arrow, double arrow, etc. Mark the angle between perpendicular lines with a square symbol. So, perpendicular lines ಇದ್ರೆ ನಾವು ಸ್ಕ್ವೇರ್ ಸಿಂಬಲ್ ಯೂಸ್ ಮಾಡ್ತೀವಿ, ಪ್ಯಾರಲಲ್ ಇದ್ರೆ ಆರೋ ಸಿಂಬಲ್ ನ ಯೂಸ್ ಮಾಡಿ ಡ್ರಾ ಮಾಡ್ತೀವಿ. ಓಕೆ, ಹೌ ಡು ಯು ಸ್ಪಾಟ್ ಅ ಪರ್ಪೆಂಡಿಕ್ಯುಲರ್ ಲೈನ್ಸ್? ಸೊ ಹೇಗೆ ಸ್ಪಾಟ್ ಮಾಡ್ತೀವಿ ಪರ್ಪೆಂಡಿಕ್ಯುಲರ್ ಲೈನ್ ನ ನಾವು? ಹೇಗೆ ಅಂತಂದ್ರೆ by observing the lines that is standing or sleeping lines. ಓಕೆನಾ, ಸೊ ಸ್ಟ್ಯಾಂಡಿಂಗ್ ಮತ್ತೆ ಸ್ಲೀಪಿಂಗ್ ಲೈನ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಇಲ್ಲಿ ಸಿಗುತ್ತೆ ಅಲ್ವಾ? ನೋಡಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಎರಡು ಜಾಯಿನ್ ಆಯ್ತು ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೆ? ಅಲ್ಲಿ ಪರ್ಪೆಂಡಿಕ್ಯುಲರ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಈಸಿ ವೇ ಟು ಅನಲೈಸ್ ಇಟ್. ಸೊ ಇಲ್ಲಿ ಹೌ ಡು ಯು ಸ್ಪಾಟ್ ದ ಪ್ಯಾರಲಲ್ ಲೈನ್ಸ್? ಪ್ಯಾರಲಲ್ ಲೈನ್ಸ್ ನ ಹೇಗೆ ಸ್ಪಾಟ್ ಮಾಡ್ತೀರಾ ಅಂತಂದ್ರೆ by considering equidistance or by observing equidistance. By observing equal distance. Equal distance ಎಲ್ಲಿರುತ್ತೋ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ? ಪ್ಯಾರಲಲ್ ಲೈನ್ ಸಿಗುತ್ತೆ. ಅಂಡ್ ಇದನ್ನ ಹೇಗೆ ಮಾರ್ಕ್ ಮಾಡೋದು ಅಂದ್ರೆ ಬೈ ಡ್ರಾಯಿಂಗ್ ಆರೋಸ್. ಆರೋನ ಡ್ರಾ ಮಾಡಿ ನಾವು ಪ್ಯಾರಲಲ್ ಅಬ್ಸರ್ವ್ ಮಾಡ್ತೀವಿ. ಪರ್ಪೆಂಡಿಕ್ಯುಲರ್ ಗೆ ಬೈ ರೈಟಿಂಗ್ ಸ್ಕ್ವೇರ್ ಲೈಕ್ ದಿಸ್. ಓಕೆ, ಹಿಯರ್ ಆರೋ ಲೈಕ್ ದಿಸ್. ಎಸ್, ಸೊ ಈಗ ಫಸ್ಟ್ ಒನ್ಗೆ ನಾವು ಲೊಕೇಟ್ ಮಾಡೋಣ. ಸೊ ಪ್ಯಾರಲಲ್ ಎಲ್ಲಿದೆ? ದಿಸ್ ಒನ್ ಇಸ್ ಪ್ಯಾರಲಲ್ ವಿತ್ this one, ಯಾಕಂದ್ರೆ equidistance ಇದೆ, 2 blocks. ಅಂಡ್ ಹಿಯರ್ ಆಲ್ಸೋ ಸಿ ಡಯಾಗ್ನಲ್ ಆಗಿ ಹೋಗಿದೆ, ಇದೊಂದು ಸ್ಕ್ವೇರ್ ಅಲ್ವಾ, ಒಂದು ಬ್ಲಾಕ್ ಏನಿದೆ ಅದ್ರ ಡಯಾಗ್ನಲ್ ಹೋಗಿದೆ, ಇಲ್ಲೂ ಡಯಾಗ್ನಲ್ ಹೋಗಿದೆ. ಸೊ ದಿಸ್ ಇಸ್ ಪ್ಯಾರಲಲ್. ಡಬಲ್ ಆರೋ ರೆಪ್ರೆಸೆಂಟ್ ಮಾಡ್ತೀನಿ, ಯಾಕಂದ್ರೆ ಇದು ಎರಡನೇ ಪ್ಯಾರಲಲ್ ಲೈನ್ ನಾನು ಅಬ್ಸರ್ವ್ ಮಾಡ್ತಿರೋದು. ಅಂಡ್ ಅಬ್ಸರ್ವ್ ಹಿಯರ್ ಐ ಕ್ಯಾನ್ ಲೊಕೇಟ್ ಅ ವಾಟ್ ಪರ್ಪೆಂಡಿಕ್ಯುಲರ್ ಲೈನ್. ಸೊ ದಿಸ್ ರೆಪ್ರೆಸೆಂಟ್ ವಾಟ್ 90 ಡಿಗ್ರಿ. ಅಂಡ್ ಹಿಯರ್ ಇಲ್ಲೊಂದಿದೆ, ಇಲ್ಲೊಂದು ಪ್ಯಾರಲಲ್ ಲೈನ್ ಇದೆ, ಇಲ್ಲಿ ಒಂದು, ಇಲ್ಲಿ ಯಾವುದೇ ರೀತಿ ಪರ್ಪೆಂಡಿಕ್ಯುಲರ್ ಲೈನ್ಸ್ ಇಲ್ಲ. ಅಂಡ್ ಹಿಯರ್ ಪರ್ಪೆಂಡಿಕ್ಯುಲರ್ ಲೈನ್ ಇದೆ, ಇಲ್ಲಿ ಆಲ್ರೆಡಿ ಬ್ಲಾಕ್ಸ್ ಎಲ್ಲ ರೆಪ್ರೆಸೆಂಟ್ ಆಗಿರುತ್ತೆ. ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ರೆಪ್ರೆಸೆಂಟ್ 90 ಡಿಗ್ರಿ. ಇಲ್ಲಿ ನಮ್ಗೆ ಯಾವುದೇ ರೀತಿ ಪ್ಯಾರಲಲ್ ಲೈನ್ಸ್ ಇಲ್ಲ. ಸೊ ಸಿ ಹಿಯರ್ ಇಟ್ ಇಸ್ ಅ ಪ್ಯಾರಲಲ್. ಅಂಡ್ ಇನ್ನಲ್ಲಿದೆ
ಇಲ್ಲಿದೆ ಪ್ಯಾರಲಲ್, ಇಲ್ಲೂ ಕೂಡ ಒಂದಿದೆ. ಅಂಡ್ ಈ ಪಿಕ್ಚರ್ ಒಳಗಡೆ, ಈ ಫಿಗರ್ ಒಳಗೆ ಎಲ್ಲಿದೆ ಪರ್ಪೆಂಡಿಕ್ಯುಲರ್, ಇಲ್ಲಿದೆ. ಓಕೆ, ಇಲ್ಲಿ ಒಂದೇ ಇರೋದು. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 3 ಪರ್ಪೆಂಡಿಕ್ಯುಲರ್ ಲೈನ್ಸ್. ಓಕೆ, ಅಂಡ್ ಪ್ಯಾರಲಲ್ ಅಂತ ಬಂದ್ರೆ ಇದು ಪ್ಯಾರಲಲ್ ಇದೆ. ಅಂಡ್ ದಿಸ್ ಒನ್ ಇಸ್ ಪ್ಯಾರಲಲ್ ವಿತ್ ವಾಟ್, ದಿಸ್ ಒನ್. ಓಕೆ, ಈ ರೀತಿ ನೀವು ಲೊಕೇಟ್ ಮಾಡಬೇಕು, ಆಯ್ತಾ. ಎಸ್, ಸೊ ಇನ್ ದ ಡಾಟ್ ಪೇಪರ್ ಫಾಲೋವಿಂಗ್ ಡ್ರಾ ಡಿಫರೆಂಟ್ ಸೆಟ್ಸ್ ಆಫ್ ಪ್ಯಾರಲಲ್ ಲೈನ್ಸ್. ಸೊ ಒಂದು ಡಾಟ್ ಲೈನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಡಾಟೆಡ್ ಲೈನ್ಸ್. ದ ಲೈನ್ ಸೆಗ್ಮೆಂಟ್ ಕ್ಯಾನ್ ಬಿ ಆಫ್ ಡಿಫರೆಂಟ್ ಲೆಂತ್ಸ್ ಬಟ್ ಶುಡ್ ಹ್ಯಾವ್ ಡಾಟ್ಸ್ ಆಸ್ ಎಂಡ್ ಪಾಯಿಂಟ್. ಸೊ ಎಂಡ್ ಪಾಯಿಂಟ್ ಅಲ್ಲಿ ನಾವು ಲೈನ್ ನ ಡ್ರಾ ಮಾಡಬೇಕು ಲೈಕ್ ದಿಸ್. ಸೊ ಈ ರೀತಿ ನಾನು ಲೈನ್ ಡ್ರಾ ಮಾಡಿದೀನಿ ಅಂದ್ರೆ ಡಾಟೆಡ್ ಲೈನ್ಸ್ ಅಲ್ಲಿ ಎಂಡ್ ಆಗ್ಬೇಕು. ಈ ರೀತಿ ಎಲ್ಲ ಮಧ್ಯದಲ್ಲಿ ಹಿಂಗ್ ಎಂಡ್ ಆಗಂಗಿಲ್ಲ. ಎಂಡ್ ಅಲ್ಲಿ ಏನಿರ್ಬೇಕು, ಡಾಟ್ ಕಂಪ್ಲೀಟ್ ಆಗ್ಬೇಕು. ಓಕೆನಾ. ಸೊ ಏನ್ ಕೇಳಿದ್ದಾರೆ, ಪ್ಯಾರಲಲ್ ಲೈನ್ಸ್ ನ ಡ್ರಾ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದಕ್ಕೆ ನಾನು ಇಲ್ಲಿ ಕೊಟ್ಟಿರೋ ಡಾಟೆಡ್ ಲೈನ್ಸ್ ನ ಯೂಸ್ ಮಾಡ್ಕೊಂತೀನಿ, ಪಾಯಿಂಟ್ಸ್ ನ. ಅಂಡ್ ಆಲ್ಸೋ ಐ ವಿಲ್ ಇರೇಸ್ ಇಟ್. ಯಾಕೆಂತಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕಲ್ಲ, ಅದಕ್ಕೆ ಬೇಕಾಗುತ್ತೆ. ಸೊ ಪ್ಯಾರಲಲ್ ಲೈನ್ಸ್ ನ ಹೇಗೆ ಬರಿಬಹುದು ನಾನು ಇದರಲ್ಲಿ, ಐ ಕ್ಯಾನ್ ರೈಟ್ ಲೈಕ್ ದಿಸ್. ನೀಟಾಗಿ ಸ್ಕೇಲ್ ಇಟ್ಕೊಂಡು ಮಾಡಿ ಈ ರೀತಿ ಪ್ಯಾರಲಲ್. ಈಕ್ವಿ ಡಿಸ್ಟೆನ್ಸ್ ಇದೆ, ಬಟ್ ಲೈನ್ ಲೆಂತ್ ಈಕ್ವಲ್ ಇರ್ಬೇಕು ಅಂತ ಏನೂ ಇಲ್ಲ. ಸೊ ಇದೊಂದು ಪ್ಯಾರಲಲ್ ಲೈನ್ಸ್. ಐ ಕ್ಯಾನ್ ರೈಟ್ ಲೈಕ್ ದಿಸ್. ಸ್ಲೀಪಿಂಗ್ ಲೈನ್ ಬರೀಬಹುದು ಅಂಡ್ ಕ್ರಾಸಿಂಗ್ ಲೈನ್ ಬರೀಬಹುದು. ಸಿ, are you getting? So like this also I can write. Okay, these are some of the parallel lines you can draw. So I'm erasing it ಯಾಕಂದ್ರೆ equation solve ಮಾಡೋಣ. Fourth one, using your sense of how parallel lines look, try to draw lines parallel to the line segments on this dot paper. ಸೊ ಇವಾಗ ಅವ್ರು ಆಲ್ರೆಡಿ ಲೈನ್ಸ್ ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಪ್ಯಾರಲಲ್ ಆಗಿ ಲೈನ್ಸ್ ನ ಡ್ರಾ ಮಾಡ್ಬೇಕು. ಹೇಗೆ ಡ್ರಾ ಮಾಡ್ತೀರಾ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಯುವರ್ ಸ್ಕೇಲ್ ಯು ಕ್ಯಾನ್ ಡ್ರಾ. ಯಾಕಂದ್ರೆ ಅದು ಈಕ್ವಿ ಡಿಸ್ಟೆನ್ಸ್ ಇರ್ಬೇಕಲ್ವಾ. ಸೊ ಈಗ ಡಾಟ್ಸ್ ನ ಅಬ್ಸರ್ವ್ ಮಾಡಿ, ಡಾಟ್ಸ್ ನ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ನಾವು ಡ್ರಾ ಮಾಡ್ಬೋದು. ಓಕೆನಾ. ಸೊ ಈಗ ಇಲ್ಲಿ 2 ಲೈನ್ಸ್ ಗೆ ಕನೆಕ್ಟ್ ಆಗಿದೆ. ಈ 2 ಲೈನ್ಸ್ ಗೆ ಕನೆಕ್ಟ್ ಮಾಡಿದ್ರೆ ಐ ಆಮ್ ಗೆಟಿಂಗ್ ಪ್ಯಾರಲಲ್. ಇದನ್ನ ಇನ್ಕ್ರೀಸ್ ಮಾಡಿದ್ರು ಪ್ಯಾರಲಲ್ ಆಗಿರುತ್ತೆ. ಓಕೆ, ಇದು ಎ ಗೆ ಪ್ಯಾರಲಲ್ ಆಗಿದೆ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಆಲ್ಸೋ ಪ್ಯಾರಲಲ್ ಟು ಬಿ, ಅಥವಾ ಬಿಗೆ ಇನ್ನೊಂದು ಬರೆಯೋಣ, ಏನಾಗಲ್ಲ. ಸೊ ಇಲ್ಲಿ ಡ್ರಾ ಮಾಡಿದ್ರೆ ದಿಸ್ ಇಸ್ ಪ್ಯಾರಲಲ್ ಟು this B and this is parallel to A. ಹೇಗೆ ಪ್ಯಾರಲಲ್ ಆಗಿದೆ. CD ಹೇಗೆ ಪ್ಯಾರಲಲ್ ಮಾಡೋದು, CD ಆಲ್ರೆಡಿ ಪ್ಯಾರಲಲ್ ಆಗಿದೆ ಒಂದಕ್ಕೊಂದು. ಐ ಕ್ಯಾನ್ ಆಲ್ಸೋ ಡ್ರಾ ಲೈಕ್ ದಿಸ್. ಸ್ಕೇಲ್ ಇಟ್ಕೊಂಡು ಮಾಡಿ, ಐ ಹ್ಯಾವ್ ನೋ ಸ್ಕೇಲ್ ಹಿಯರ್. ಓಕೆ, ಹೀಗೆ ಡ್ರಾ ಮಾಡಿದ್ರೆ ಸಿ ಗೆ ಪ್ಯಾರಲಲ್ ಆಗಿದೆ. ಸೊ ಡಿಗೆ ಹೇಗೆ ಪ್ಯಾರಲಲ್ ಮಾಡೋದು, ಲೈನ್ಸ್ ನ ಡ್ರಾ ಮಾಡ್ತಾ ಮ್ಯಾಚ್ ಮಾಡ್ಕೊಂಡು ಹೋದ್ರೆ ಡಿಗೂ ಪ್ಯಾರಲಲ್ ಆಯ್ತು. ಇಲ್ಲೂ ಬರಿಬೋದಿತ್ತು, ನಾನು ಇಲ್ಲಿ ಬರ್ತಿದ್ದೀನಿ, ಆಯ್ತಾ. ಸೊ ಈಗ ಜಿಗೆ ಅಬ್ಸರ್ವ್ ಮಾಡಿ, ಡಾಟ್ಸ್ ನೀಟಾಗಿ ಕನೆಕ್ಟ್ ಆಗಿಲ್ಲ. ಸೊ ಕುಡ್ ಯು ಡ್ರಾ, ಎನಿವೇ ಸ್ಕೇಲ್ ಇಟ್ಕೊಂಡು ನೀವು ಡ್ರಾ ಮಾಡ್ಬೋದು. ಸ್ಕೇಲ್ ಇಟ್ಕೊಂಡು ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಲೈಕ್ ದಿಸ್ ಯು ಡ್ರಾ. ಓಕೆ, ಈಕ್ವಿ ಡಿಸ್ಟೆನ್ಸ್ ಬರಲಿ. ಓಕೆನಾ. ಇಲ್ಲೆಲ್ಲ ಸ್ವಲ್ಪ ನೀಟಾಗಿ ಸ್ಕೇಲಲ್ಲಿ ಡ್ರಾ ಮಾಡಿ. ಬಟ್ ಇಟ್ ಈಸ್ ಡಿಫಿಕಲ್ಟ್ ನೋ, ಯಾಕಂದ್ರೆ ಡಾಟ್ಸ್ ಈಕ್ವಲ್ ಆಗಿ ಇಲ್ಲದೆ ಇರೋದಕ್ಕೆ ನಮ್ಗೊಂದು ಚೂರು ಮೆಜರ್ ಮಾಡಕ್ ಕಷ್ಟ ಆಗುತ್ತೆ. ಇದು ಅಷ್ಟೇನೆ ನೋಡಿ, ಇಲ್ಲೊಂದು ಚೂರು ಟಚ್ ಆಗಿದೆ, ಇದು ಕಂಪ್ಲೀಟ್ ಆಗಿ ಟಚ್ ಆಗಿದೆ, ಇದೊಂದು ಚೂರು. ಸೊ ಇಟ್ ಈಸ್ ಡಿಫಿಕಲ್ಟ್. ಸೊ ಐ ಕ್ಯಾನ್ ಡ್ರಾ ಹಿಯರ್ ಲೈಕ್ ದಿಸ್. ಇದನ್ನು ಅಷ್ಟೇನೆ ಈ ರೀತಿ ಡ್ರಾ ಮಾಡ್ಬೋದು. ಇದು ಲೈನ್ಸ್ ನೀಟಾಗಿ ಜಾಯಿನ್ ಆಗಿಲ್ದೇ ಇರೋದಕ್ಕೆ ನಮ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ. ಎಸ್, ಸೊ ವಿ ಫಿನಿಶ್ಡ್ ವಿತ್ ಡ್ರಾಯಿಂಗ್ ಪ್ಯಾರಲಲ್. ಸೊ ಡಿಡ್ ಯು ಫೈಂಡ್ ಇಟ್ ಚಾಲೆಂಜಿಂಗ್ ಟು ಡ್ರಾ ಸಮ್ ಆಫ್ ದೆಮ್? ಎಸ್, ಕೆಲವಕ್ಕೆ ಡ್ರಾ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ. ಯಾಕಂದ್ರೆ ಲೈನ್ ಸಿಗ್ತಾ ಇದ್ದಾಗ ನಮ್ಗೆ ಲೈನ್ ಎಲ್ಲೆಲ್ಲಿ ಸಿಕ್ತು, ಜಸ್ಟ್ ಎಗೆ ನೀಟಾಗಿ ಬರೀಬೋದಾಗಿತ್ತು ಲೈನ್ಸ್ ಡ್ರಾ ಮಾಡಿ. ಬಿಗೂ ಅಷ್ಟೇ, ಸಿಗೂ ಸಿಕ್ತು, ಡಿಗೂ ಸಿಕ್ತು. ಬಟ್ ಇನ್ ಮಿಕ್ಕಿದೆಲ್ಲದಕ್ಕೂ ಸ್ವಲ್ಪ ಕಷ್ಟ ಆಯ್ತು ಅಲ್ವಾ. ಎಸ್, ಸೊ ವಿಚ್ ಒನ್ಸ್, ಯಾವ್ದು ಕಷ್ಟ ಆಯ್ತು ನಮ್ಗೆ? ಇ, ಎಫ್, ಜಿ ಮತ್ತೆ ಹೆಚ್. ಇದಿಷ್ಟು ಲೈನ್ಸ್ಗೆ ನಮ್ಗೆ ವಿತೌಟ್ what help the scale, without the help of scale it is somewhere difficult to draw. And how did you do it? ಹೇಗೆ ಮಾಡಿದ್ವಿ? with the help of ruler.
ರೂಲರ್ನ ಹೆಲ್ಪ್ ತಗೊಂಡೇ ಮಾಡ್ಬೇಕಲ್ವಾ? ಹಾಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ರೂಲರ್ ಇಟ್ ಇಸ್ ಈಸಿ, ಬಟ್ ದೆನ್ ಆಲ್ಸೋ ಡಾಟ್ಸ್‌ನ ಜಾಯಿನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. So fifth one, in the figure 5.13, which line is parallel to line A? Line B or line C? How do you decide this? So ಈಗ A ಮತ್ತೆ A ಆಂಗಲ್ ಸಾರಿ A ಲೈನ್ ಇದೆ, B ಲೈನ್ ಇದೆ, C ಲೈನ್ ಇದೆ. ಯಾವುದು ಇದಕ್ಕೆ ಪ್ಯಾರಲಲ್ ಅಂತ ನೀವು ಸ್ಕೇಲ್ ತಗೊಂಡು ಚೆಕ್ ಮಾಡಿ. C ಇಸ್ ಪ್ಯಾರಲಲ್, ಯಾಕಂದ್ರೆ ಈಕ್ವಿ ಡಿಸ್ಟೆನ್ಸ್ ಇದೆ. B ಇಸ್ ಸಮ್ವೇರ್ ಡಿವಿಯೇಟಿಂಗ್. ಸೊ B ನ ನೀವು ಅಬ್ಸರ್ವ್ ಮಾಡಿದ್ರೆ ಒಂಚೂರು ಎಲ್ಲೋ ಡಿಫ್ರೆನ್ಸ್ ಕಾಣುತ್ತೆ. ಓಕೆನಾ? ಸೊ ಹೌ ಡು ಯು ಡಿಸೈಡ್ ದಿಸ್? ಬೈ ಮೆಷರಿಂಗ್. By measuring what? Measuring distance. ಸೊ ಡಿಸ್ಟೆನ್ಸ್ ನ ಇಲ್ಲಿ ಮೆಜರ್ ಮಾಡಿದ್ರೆ ನಿಮ್ಗೆ ಏನ್ ಬರಬೇಕು? ಈಕ್ವಿ ಡಿಸ್ಟೆನ್ಸ್ ಬರಬೇಕು. ಓಕೆ, ಸೊ ಎಗೆ ಯಾವುದು ಪ್ಯಾರಲಲ್ ಇದೆ? ಎ ಇಸ್ ಪ್ಯಾರಲಲ್ ಟು ಸಿ. So from the previous exercises we observed that sometimes it is difficult to be sure whether two lines are parallel. ಹೌದಲ್ವಾ? ಸೊ ಕೆಲವೊಂದ್ಸತಿ ನಮ್ಗೆ ಎರಡು ಲೈನ್ ನ ಹಿಂಗ್ ಕೊಟ್ಟಾಗ ಪ್ಯಾರಲಲ್ ಇದೆಯಾ ಇಲ್ವಾ ಅಂತ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟು ಡಿಟರ್ಮೈನ್ ದಿಸ್ ವಿ ಯೂಸ್ ದ ಐಡಿಯಾಸ್ ಆಫ್ ಟ್ರಾನ್ಸ್ವರ್ಸಲ್ಸ್. ಸೊ ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಅದರಲ್ಲಿ ನಾನು 3 ಟಾಪಿಕ್ಸ್ ಹೇಳ್ಕೊಡ್ತೀನಿ. ಒಂದು ಟ್ರಾನ್ಸ್ವರ್ಸಲ್ ಬರುತ್ತೆ, ನೆಕ್ಸ್ಟ್ ಆಲ್ಟರ್ನೇಟಿವ್ ಆಂಗಲ್ ಬರುತ್ತೆ, ಆಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ ಬರುತ್ತೆ. ಸೊ ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್ ಅಂಡ್ ದಿಸ್ ಇಸ್ ಥರ್ಡ್. ಸೊ ಈ 3 ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಜಾಮೆಟ್ರಿಯಲ್ಲಿ ಇದಿಷ್ಟು ಗೊತ್ತಿದ್ರೆ ಮಿಕ್ಕಿದ್ದೆಲ್ಲಾನು ನೀವು ಈಸಿಯಾಗಿ ಮಾಡ್ಬೋದು. ದೀಸ್ ಆರ್ ದ ಬೇಸಿಕ್. ಓಕೆನಾ? ನಿಮ್ದು ಹೈಯರ್ ಸ್ಟಡೀಸ್ಗೆ ಬೇಸಿಕ್ ಇದು. ನೀವು ಈಗಲೇ ಅದನ್ನ ಏನು ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ಏನು, ಆಲ್ಟರ್ನೇಟಿವ್ ಅಂದ್ರೆ ಏನು, ಕರೆಸ್ಪಾಂಡಿಂಗ್ ಅಂದ್ರೆ ಏನು, ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಅಂಡ್ ಇಟ್ ಇಸ್ ವೆರಿ ಲಾಜಿಕಲ್. ಓಕೆ, ತುಂಬಾ ಲಾಜಿಕಲ್ ಆಗಿರುತ್ತೆ. ನೀವೇನು ಅಷ್ಟೊಂದು ಥಿಂಕ್ ಮಾಡಿ ಆನ್ಸರ್ ಮಾಡೋ ತರ ಏನೂ ಇರಲ್ಲ. ತುಂಬಾ ಲಾಜಿಕ್ ಆಗಿರುತ್ತೆ ಅಂಡ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಲರ್ನ್. ಓಕೆ, ಸೊ ಲಿಸನ್ ಟು ದ ನೆಕ್ಸ್ಟ್ ಕ್ಲಾಸ್ ಕೇರ್ಫುಲಿ. ಓಕೆ, ಥ್ಯಾಂಕ್ ಯು.